ತಿರುಪತಿಗೆ ಹೋಗ್ಬೇಕಂದ್ರೆ ತಿಮ್ಮಪ್ಪನೇ ಕರಿಬೇಕಂತ ಹೇಳ್ತಾರೆ, ನಿಜಾನ? ಹಲೋ ರೇಡಿಯಸ್ ಫ್ಯಾಮಿಲಿ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದ್ರೆ ತಿರುಪತಿಗೆ ಹೋಗ್ತಿದ್ದೀವಿ. ಅದು ಮೆಟ್ರೋನಲ್ಲಿ ಮತ್ತೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಈಗ ನಾವು ಬೆಂಗಳೂರಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರೂ ನಾವು ಬರಬೇಕಾಗಿರೋದು ಮೆಜೆಸ್ಟಿಕ್ಗೆ. ನಾವು ಪಟ್ ಅಂತ ಹೇಳಿ ಮೆಟ್ರೋನ ಹಿಡ್ಕೊಂಡು ಡೈರೆಕ್ಟ್ ಮೆಜೆಸ್ಟಿಕ್ ಬಂದು ರೀಚ್ ಆಗ್ಬಿಟ್ವಿ. ಈ ಮೆಟ್ರೋ ಪಕ್ಕದಲ್ಲೇ ಇರುವಂಥ ಆಂಧ್ರ ಬಸ್ ಸ್ಟ್ಯಾಂಡ್ಗೆ ಹೋಗಿದ ತಕ್ಷಣ ನನಗೋಸ್ಕರನೇ ಕಾಯ್ತಿದ್ದ ತಿರುಪತಿ ಬಸ್ ಹತ್ಬಿಟ್ಟೆ. ನಾನು ಹೋಗೋದಕ್ಕೂ ಕರೆಕ್ಟಾಗಿ ಬಸ್ ಮೂವ್ ಆಗೋದಕ್ಕೂ ಕರೆಕ್ಟಾಗಿತ್ತು. ಇಲ್ಲಿಂದ 254 ರೂಪಾಯಿ ತೊಗೊಂಡಿದ್ದಾರೆ. ನಾವು ಇವಾಗ ಸೋಲೋ ಹೋಗ್ತಿರೋದು ಡೈರೆಕ್ಟ್ ತಿರುಪತಿಗಲ್ಲ, ನಮ್ಮೂರಿಗೆ. ಈ ಕುಟುಂಬ ಸಮೇತ ಬಸ್ಸಲ್ಲಿ ತಿರುಪತಿಗೆ ಹೋಗ್ತಾ ಇರ್ತೀವಿ. ಅಲ್ಲೇ ಲಾಂಗ್ ಜರ್ನಿ ಒಂದು ಟೀ ಬ್ರೇಕ್ ಅಂತ ಬಸ್ಸು ನಿಲ್ಸಿದ್ರು. ಟೀ ಕುಡಿಯೋಣ ಅಂತ ನಾವು ಹಿಡಿದುಕೊಂಡು ಹೋಗ್ತಾ ಇದೀವಿ. ಟೀ ಕುಡಿಯೋ ಗ್ಯಾಪಲ್ಲಿ ಕಂಡಕ್ಟರ್ಗೂ ಮತ್ತೆ ಪ್ಯಾಸೆಂಜರ್ಗೂ ಫುಲ್ಲು ಜಗಳ. ಆ ಜಗಳ ನೋಡ್ಕೊಂಡು ನಮ್ಮ ಸ್ಟಾಪಿಂಗ್ ಬರೋಂತ ತಕ್ಷಣ ಕಂಡಕ್ಟರ್ ಹತ್ರ ಕೇಳ್ಕೊಂಡು ಹಂಗೆ ಹೇಳ್ಕೊಂಡು ನಾವು ಹೋಗ್ತಾ ಇದೀವಿ. ಬಿಸಿ ನೀರ್ ತರ ಐತೆ, ಚೆಲ್ಬಿಡೋಣ ಅನ್ಕೊಂಡೆ. 20 ರೂಪಾಯಿ ಯಾಕೆ ವೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಸೋಲಾರ್ ಕೂಡ ಒಂಥರ ಚೆನ್ನಾಗಿದೆ. ಎಲ್ಲಿ ನಿಲ್ಸಲ್ವೋ ಅನ್ಕೊಬಿಟ್ಟು, ಯಾಕಂದ್ರೆ ನಾನು ಒಬ್ಬನೇನಲ್ಲ, ಒಬ್ರಿಗೋಸ್ಕರ ಎಲ್ಲ ನಿಲ್ಲಿಸ್ತಾರೇನೋ ಅಂತ ಡೌಟಲ್ಲೇ ಕೇಳಿದೆ, ಅಣ್ಣ ಅಲ್ಲಿ ನಿಲ್ಲಿಸ್ಬಿಡಿ ಅಣ್ಣ ಅಂತ. ಅದಕ್ಕೆ ಮುಂಚೆನೇ ಇನ್ಫಾರ್ಮ್ ಮಾಡಿಲ್ಲ, ಏನೂ ಇಲ್ಲ. ಅಲ್ಲಿ ಹೋಗಿ ಆನ್ ಸ್ಪಾಟಲ್ಲಿ ಇನ್ನೇನು ಇಳಿಬೇಕು ಅನ್ನೋ ಟೈಮಲ್ಲಿ ನನಗೆ ಗೊತ್ತಾಗಿದ್ದಲ್ಲ, ಇಳಿಬೇಕು ಅನ್ನೋ ಟೈಮಲ್ಲಿ ನಿಲ್ಲಿಸಿದ್ರು. ಅಲ್ಲೇ ಸರ್ಕಲಲ್ಲಿ ಒಂದು ಟೀ ಅಂಗಡಿ ಇತ್ತು. ಅಲ್ಲಿ ಟೀ ಕುಡಿತಾ ಇರ್ಬೇಕಾದ್ರೆ ನಮ್ಮ ತಮ್ಮ ಹಂಗೆ ಪಿಕಪ್ ಮಾಡ್ಕೊಳ್ಳೋಣ ಅಂತ ಬಂದ. ಹಂಗೆ ನಾನು ನಮ್ಮ ತಮ್ಮ ಒಂದು ಟೀ ಕುಡ್ಕೊಂಡು ಅಲ್ಲೇ ಮನೆಗೆ ಹೋಗಿ ಸೇರಿದಾಯ್ತು.